ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್. ನ್ಯೂಸ್ ಡೆಸ್ಕ್ನಿಂದ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಏನು ಮೊನ್ನೆ ತಾನೇ ನಾವು ಕೇಳಿದ್ವಿ, ಟಿವಿಯಲ್ಲಿ ಹಗರಣದ ಆರೋಪ ಕೇಳಿ ಬಂತು. ಇದೇ ಇಲಾಖೆಯಲ್ಲೇ ಅಂಗನವಾಡಿಯಲ್ಲಿ ಟಿವಿಯ ಏನು ಹಗರಣ ಕೇಳಿ ಬಂತು. ಇದೀಗ ಅದೇ ಇಲಾಖೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲೇ ಮತ್ತೊಂದು ಹಗರಣ, ಬ್ಯಾನರ್ ಅಳವಡಿಕೆಯಲ್ಲಿ. ಇದರ ಬಗ್ಗೆ ಹೇಳೋದಾದ್ರೆ ವಿನೋದ್. ಮಲ್ಲಿಕಾರ್ಜುನ್, ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನ್ನೋದು ಏನಿದೆ, ಕಳೆದ ಒಂದು 3-4 ತಿಂಗಳ ಹಿಂದಿಂದ ಸತತವಾಗಿ ಹಗರಣಗಳ ಮೇಲೆ ಹಗರಣಗಳು ನಡೀತಾ ಬಂದಿದೆ. ಒಂದು ಗೃಹಲಕ್ಷ್ಮಿ ಹಣದಲ್ಲಿ ಒಂದು ಹಗರಣ ಆಯಿತು, ಅಂದರೆ ಸ್ಕಿಪ್ ಮಾಡಿ ಆ ಒಂದು 5,000 ಕೋಟಿ ಬೇರೆ ಎಲ್ಲ ಹಗರಣ ಆಗಿದ್ದಾಯಿತು. ಜೊತೆಗೆ ಮಕ್ಕಳಿಗೆ ಅಂದರೆ ಟಿವಿ ಯೋಜನೆ ಬಗ್ಗೆ ಅಲ್ಲಿ ಹಗರಣ ಆಯಿತು. ಮತ್ತು ಇದೀಗ ಮತ್ತೆ ಇದೊಂದು ಹಗರಣ, ಅಂದರೆ ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಹಗರಣ ಆಗಿದೆ. ಅಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇವಲ ಹಗರಣಗಳಿಂದನೇ ಕೂಡ್ತಿದೆ ಅಥವಾ ಹಗರಣಗಳಿಂದ ರಾಜ್ಯ ಸರ್ಕಾರ ನಡೆಸ್ತಿದೆ ಅನ್ನೋ ಆರೋಪ ವಿರೋಧ ಪಕ್ಷಗಳು ಮಾಡ್ತಾ ಇದೆ. ಒಂದು ವಿರೋಧ ಪಕ್ಷಗಳ ಆರೋಪಕ್ಕೆ ಇದೊಂದು ಕೈಗನ್ನಡಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಅಂದರೆ ICDS ಯೋಜನೆಯಡಿ ಇದೀಗ ಆರಂಭ ಆಗಿ 50 ವರ್ಷ ಆಯಿತು. 50 ವರ್ಷ ಪೂರೈಕೆ ಆಗಿರುವ ಹಿನ್ನೆಲೆಯಲ್ಲಿ ಸವಿ ನೆನಪಿಗಾಗಿ ಪ್ರತಿ ಅಂಗನವಾಡಿಯಲ್ಲೂ ಅಂದರೆ ರಾಜ್ಯದ 69,992 ಅಂಗನವಾಡಿಗಳಿಗೆ ಒಂದು ಬ್ಯಾನರ್ನ, ಅಂದರೆ ಪ್ರತಿಯೊಂದು ಅಂಗನವಾಡಿಗಳಿಗೆ ಒಂದು ಬ್ಯಾನರ್ ಅಳವಡಿಕೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದು. ಅದರಂತೆ ಅದನ್ನು ರಾಜ್ಯದ 31 ಜಿಲ್ಲೆಗಳಿಗೆ ಒಂದು ದರ ಇದ್ದರೆ, ಬೆಂಗಳೂರಿನ ಅಕ್ಕಪಕ್ಕ ಇರತಕ್ಕಂಥ 7 ಜಿಲ್ಲೆಗಳಿಗೆ ಒಂದು ದರವನ್ನು ನಿಗದಿ ಮಾಡಿ ಅಥವಾ ಪ್ರತ್ಯೇಕ ಆದೇಶವನ್ನು ಹೊರಡಿಸಿ ಒಂದು ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಒಂದು ಆದೇಶ ಇಂಪ್ಲಿಮೆಂಟ್ ಆಗಿ ಹಣ ಬಿಡುಗಡೆ ಆದರೂ ಸಹ ಒಂದು ರಾಜ್ಯದ ಹಲವು ಅಂದರೆ ಕೆಲವಷ್ಟು ಅಂಗನವಾಡಿಗಳಲ್ಲಿ ಬ್ಯಾನರೇ ಹಾಕಿಲ್ಲ. ಯಾಕಂದ್ರೆ ನಾವು ಒಂದು ರಿಯಾಲಿಟಿ ಚೆಕ್ನಲ್ಲಿ ನೋಡಕ್ಕೆ ಹೋದಂಥ ಸಂದರ್ಭದಲ್ಲಿ ಎಷ್ಟೋ ಅಂಗನವಾಡಿಗಳ ಮುಂದೆ ಬ್ಯಾನರ್ಗಳಿಲ್ಲ. ಇದರಿಂದ ಇಲ್ಲೇ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಇದೊಂದು ಹಗರಣ ಆಗಿದೆ ಅಂತ ಎಂದು. ಮತ್ತೊಂದು ಕಡೆ ಇನ್ನೊಂದು ಹಗರಣ ಯಾವ ಥರ ಅಂತ ಇದು, ಈಗ ನೋಡಿ 6x4 ಬ್ಯಾನರ್ ಅಳವಡಿಕೆ ಮಾಡೋಕ್ಕೆ ಒಂದು ನಾರ್ಮಲ್ ಬ್ಯಾನರ್ ಅಳವಡಿಕೆಗೆ ಎಷ್ಟು ಖರ್ಚಾಗುತ್ತೆ? 250 ಇಂದ 300 ರೂಪಾಯಿ ಹಣ ಖರ್ಚಾಗುತ್ತೆ. ಆದರೆ ಒಂದು ಗುಣಮಟ್ಟದ ಬ್ಯಾನರ್ ಅಳವಡಿಕೆ ಮಾಡಿದ್ದೇ ಆದಲ್ಲಿ ನಾವು 400 ಇಂದ 500 ರೂಪಾಯಿ ಖರ್ಚಾಗುತ್ತೆ. ಇಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಹಣ ಖರ್ಚಾದರೂ ರಾಜ್ಯ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾತ್ರ ಯಾಕೆ 998 ರೂಪಾಯಿ ಹಣವನ್ನು ಕೊಡ್ತಾ ಇದೆ? ಅಂದರೆ ಮಾರುಕಟ್ಟೆ ದರಕ್ಕಿಂತಲೂ ಡಬಲ್ ಕೊಡ್ತಿದೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಒಂದು ಹಗರಣ ಆಗಿದೆ ಅನ್ನೋದು. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ, ಜೊತೆಗೆ ಅವ್ರ ಜೊತೆ ಯಾರ್ಯಾರು ಇದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂದರೆ ಮಾಹಿತಿಗಳ ಪ್ರಕಾರ ಅವರು ಆಪ್ತ ವಲಯದಲ್ಲೇ ಇರೋರೇ ಮಾಡಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಮಾಹಿತಿಗಳು ಸಿಗ್ತಿದೆ. ಆದರೆ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಇಲಾಖೆಯಲ್ಲಿ ಯಾವ ಥರ ಹಗರಣ ಆಗ್ತಿದೆ ಅದ್ರ ಬಗ್ಗೆ ಸ್ಪಷ್ಟತೆ ಕೊಡೋದಾಗಲಿ, ಒಂದು ಹಗರಣ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲಾಗಲಿ ಒಂದು ಕಟ್ಟುನಿಟ್ಟಿನ ಒಂದು ಶಿಸ್ತು ತೆಗೆದುಕೊಳ್ಳಕ್ಕೆ ಮುಂದಾಗ್ತಿಲ್ಲ. ಈ ಒಂದು ಕಾರಣಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ಹೊರ ಹಾಕ್ತಿದೆ. ಯಾಕಂದರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಪ್ರತಿ ಒಂದಲ್ಲ ಒಂದು ಇಲಾಖೆಯಲ್ಲಿ ಹಗರಣ ಮಾಡಿಕೊಂಡು ಬಂದಿದೆ. ಸೊ ಹೀಗಾಗಿ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತೊಂದು ಹಗರಣ ಮಾಡ್ತಿದೆ ಅಂದ್ಬಿಟ್ಟು ಸಾರ್ವಜನಿಕರು ರಾಜ್ಯ ಸರ್ಕಾರಕ್ಕೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಿಗೆ ಚೀಯುತ್ತು ಅಂತ ಉಗಿತಿದ್ದಾರೆ. ಆದರೆ ಇದಕ್ಕೆ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವುದೇ ರೀತಿ ಒಂದು ಸಪೋರ್ಟ್ ಆಗ್ತಿಲ್ಲ. ಜೊತೆಗೆ ಅದ್ರ ಬಗ್ಗೆ ಎಲ್ಲಿಯೂ ತುಟಿಕ್ ಬಿಟ್ಟಕ್ಕಂತ ಬಾಯಿ ಬಿಸಿಲ್ಲ. ಸೊ ಹಾಗಾಗಿ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಆರ್ಮ್ಯಾಕ್ಸ್ ಕಡೆ ನಿರಂತರವಾಗಿ ವರದಿ ಮಾಡಲಿ. ಇದರ ಹಿಂದೆ ಯಾರಿದ್ದಾರೆ, ಯಾರ್ಯಾರ ಮೂಲಕ ಯಾರ್ಯಾರು ಕಮಿಷನ್ ಹೋಗಿದೆ, ಮತ್ತು ಇದರ ಮೇನ್ ರುವಾರಿ ಯಾರು. ಈಗ ನೋಡಿ, ಆ ಒಂದು ಖಾಸಗಿ ಕಂಪನಿ ಏನಿತ್ತು, ಆ ಒಂದು ಖಾಸಗಿ ಕಂಪನಿ ಮೂಲಕ ಯಾರ್ಯಾರಿಗೆ ಹಣ ಸಂದಾಯ ಆಗೋದು ಅನ್ನೋದು ಎಲ್ಲ ಒಂದು ತನಿಖೆ ನಂತರ ಆಗಲಿ, ಜೊತೆಗೆ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಾಯಿ ಬಿಟ್ಟಾಗಲಿ ಇದರ ಸಂಪೂರ್ಣ ಸತ್ಯಾಸತ್ಯತೆ ಗೊತ್ತಾಗೋದು. ಆದರೆ ಈ ಒಂದು ಸಂಪೂರ್ಣ ಸತ್ಯಾಸತ್ಯತೆ ಗೊತ್ತಾಗೋವರೆಗೂ ಆ ಒಂದು ಆರ್ಮ್ಯಾಕ್ಸ್ ಕಡೆ ನಿರಂತರವಾಗಿ ಒಂದು ವರದಿ ಮಾಡಲಿರುತ್ತೆ ಮಲ್ಲಿಕಾರ್ಜುನ್. ಓಕೆ ವಿನೋದ್, ಏನಿದೆ ಹಗರಣಗಳ ಮೇಲೆ ಹಗರಣ ನಡೀತಾ ಇದೆ ಈ ಇಲಾಖೆಯಲ್ಲಿ. ಲೋಕಾಯುಕ್ತವರು ಇದರ ಬಗ್ಗೆ ಏನು ಸೋಮೋಟ ಕೇಸನ್ನ ತೆಗೆದುಕೋಬಹುದಲ್ಲ ವಿನೋದ್? ಖಂಡಿತ ಮಲ್ಲಿಕಾರ್ಜುನ್, ನೀವು ಹೇಳ್ದಂಗೆ. ಯಾಕಂದರೆ ಇದುವರೆಗೂ ಈ ಒಂದು ಪ್ರಕರಣ ಬೆಳಕಿಗೆ ಬರೋಕ್ಕಿಂತ ಮುಂಚೆ ಒಂಥರ ಆಗಿತ್ತು. ಇದೀಗ ಅಂದರೆ ನಮ್ಮ ಆರ್ಮ್ಯಾಕ್ಸ್ ಕಡೆಯಿಂದ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸ್ವಯಂ ಪ್ರೇರಿತವಾಗಿ ಲೋಕಾಯುಕ್ತ ಅಧಿಕಾರಿಗಳು ದೂರ ಹಾಕ್ಬೋದು, ಅದೇ ದೂರ ಹಾಕ್ಕೊಂಡು ತನಿಖೆ ಮಾಡ್ಬೋದು. ಆದರೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಾರೆ, ಜೊತೆಗೆ ಸ್ವಯಂ ಪ್ರೇರಿತವಾಗಿ ದೂರ ದಾಖಲಿಸ್ಕೊಳ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ. ಯಾಕಂದರೆ ಈಗಾಗಲೇ ನಮ್ಮ ಹತ್ರನೇ ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರೆ ಡಿಸ್ಪ್ಲೇದಲ್ಲಿ ಯಾವ ಥರ ಹಗರಣಗಳಾಗಿದೆ, ಮತ್ತು ದಾಖಲಾತಿಗೆ ಸಮೇತ ನಾವುಗಳು ಇಷ್ಟೆಲ್ಲ ತೋರಿಸ್ತಾ ಇದ್ದೀವಿ. ಈ ವರದಿ ಬಳಿಕ ಎಚ್ಚೆತ್ತಾದರೂ ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಸುಮೋಟ ಕೇಸ್ ಹಾಕೊಂಡು ಒಂದು ತನಿಖೆ ನಡೆಸಿ ತನಿಖೆ ನಡೆಸ್ತಾರ, ಒಂದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತಾರ, ಅಥವಾ ಏನಾದರೂ ಸುಮ್ಮನೆ ಆಗ್ತಾರ. ಯಾಕಂದ್ರೆ ನಾವು ಮಾತ್ರ ಒಂದು ಆರ್ಮ್ಯಾಕ್ಸ್ ಕಂಡ ಮಾತ್ರ ನಿರಂತರವಾಗಿ ಇದ್ರ ಬಗ್ಗೆ ವರದಿ ಮಾಡ್ತೀವಿ, ಜೊತೆಗೆ ಲೋಕಾಯುಕ್ತರ ಗಮನಕ್ಕೆ ತರುವ ಒಂದು ಕೆಲಸವನ್ನು ಮಾಡ್ತೀವಿ. ಆದರೆ ಲೋಕಾಯುಕ್ತ ಅಧಿಕಾರಿಗಳು ನಡೆ ಆಗಲಿ, ಜೊತೆಗೆ ಇದ್ರ ಬಗ್ಗೆ ಏನು ಆಕ್ಷನ್ ತಗೋತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ಮಲ್ಲಿಕಾರ್ಜುನ್. ಆಮೇಲೆ ವಿನೋದ್, ಏನಿದೆ ಈಗ ಬ್ಯಾನರ್ ಅಳವಡಿಕೆಯನ್ನ ಏನ್ ದರವನ್ನ ನೋಡಿದ್ರೆ 998 ಮಾಡಿದ್ದಾರೆ. ಅದೊಂದ್ ಕಡೆ ಆದ್ರೆ ಇಷ್ಟು ದರವನ್ನ ನಿಗದಿ ಮಾಡಿದ್ರು ಕೂಡ ಎಷ್ಟೋ ಅಂಗನವಾಡಿಗಳಿಗೆ ಇನ್ನೂ ಬ್ಯಾನರ್ಗಳೇ ಅಳವಡಿಕೆ ಆಗಿಲ್ಲ, ತಲುಪೇ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ವಿನೋದ್?
ಮಲ್ಲಿಕಾರ್ಜುನ್ ಆವಾಗಲೇ ಹೇಳ್ತಿದ್ದೆ 69,992 ಅಂಗನವಾಡಿಗಳು ಪ್ರಸ್ತುತ ರಾಜ್ಯದಲ್ಲಿ ಇದಾವೆ. ಈ ಒಂದು 69,000 ಒಂದು ಅಂಗನವಾಡಿಗಳಿಗೆ ಬ್ಯಾನರ್ ಹೇಗೆ ಸಪ್ಲೈ ಮಾಡ್ತಾರೆ? ಯಾಕಂದ್ರೆ ಇವರು ಅನುಮತಿ ಕೊಟ್ಟಿದ್ದು ಕೇವಲ ಒಂದು ಖಾಸಗಿ ಕಂಪನಿಗೆ ಮಾತ್ರ. ಆ ಒಂದು ಖಾಸಗಿ ಕಂಪನಿ 69,000 ಒಂದು ಅಂಗನವಾಡಿಗಳಿಗೆ ಸಪ್ಲೈ ಮಾಡುತ್ತಾ ಒಂದು ಬ್ಯಾನರ್ಗಳನ್ನ, ಜೊತೆಗೆ ಆ ಒಂದು ಸಪ್ಲೈ ಮಾಡ್ತಕ್ಕಂಥ ಹಣವನ್ನ ಅಂಗನವಾಡಿಗಳು ಯಾವ ತರ ಭರಿಸಬೇಕು? ಯಾಕಂದ್ರೆ ಆದೇಶದಲ್ಲಿ ನೋಡಿದ್ರೆ ಪ್ರತಿಯೊಂದು ಅಂಗನವಾಡಿ ಸ್ವಯಂ ಪ್ರೇರಿತವಾಗಿ ಒಂದು ಜಂಕರ ಅಂದ್ರೆ ಖಾಸಗಿ ಕಂಪನಿಗೆ, ಅಡ್ವರ್ಟೈಸ್ಮೆಂಟ್ ಕಂಪನಿಗೆ ಒಂದು ಪೂರೈಕೆ ಮಾಡಬೇಕಂತದೆ. ಆದ್ರೆ ಪ್ರತಿಯೊಂದು ಒಂದೊಂದು ಸಾವಿರ ರೂಪಾಯಿ ಚೆಕ್ ಅನ್ನ ಹೇಗೆ ಕೊಡೋಕ್ಕಾಗತ್ತೆ ಪ್ರತಿಯೊಂದು ಅಂಗನವಾಡಿಗಳು? ಇದು ಹೇಗೆ ಸಾಧ್ಯ? ಅಂದ್ರೆ ಕೊರಿಯರ್ ಮಾಡ್ತಾರೋ ಅಥವಾ ರಾಜ್ಯದಲ್ಲಿ ಇರ್ತಕ್ಕಂಥ ಅವ್ರ ಪ್ರತಿನಿಧಿಗಳು ಬಂದನ್ನು ಕವರ್ ಮಾಡ್ತಾರೋ ಅಥವಾ ಡಿಸ್ಟ್ರಿಕ್ಟ್ ವೈಸ್ ಏನಾದರೂ ಒಂದು ಕಮಿಟಿ ಮಾಡಿ ಆ ಮೂಲಕ ಅವರು ರಿಸೀವ್ ಮಾಡ್ಕೋತಾರೆ ಹಣವನ್ನ. ಸೊ ಹೀಗಾಗಿ ಇಷ್ಟೆಲ್ಲ ಗೊಂದಲಗಳಿದ್ದಾವೆ. ಗೊಂದಲಗಳು ಇದ್ರೂ ಸಹ ಒಂದು ರಾಜ್ಯದ ಬಹುತೇಕ ಅಂಗನವಾಡಿಗಳಲ್ಲಿ ಇದೀಗ ಬ್ಯಾನರ್ಗಳೇ ಕಣ್ಮರೆ ಆಗಿದೆ. ಆದರೆ ಒಂದು ಆದೇಶದ ಪ್ರಕಾರ 6 ತಿಂಗಳುಗಳ ಕಾಲ ಒಂದು ಬ್ಯಾನರ್ ಅನ್ನ ಅಂಗನವಾಡಿ ಹೊರಗಡೆ ಒಂದು ಡಿಸ್ಪ್ಲೇ ಮಾಡ್ಬೇಕನ್ನೋದು ಅಂದ್ರೆ ಆದೇಶದಲ್ಲಿ ಇದೆ. ಆದರೆ ಆದೇಶದ ಪ್ರತಿ ಇದ್ರೂ ಸಹ ಒಂದು, ಯಾಕಂದ್ರೆ ಈ ಆದೇಶ ಇವತ್ತಾಗಿರ್ತಕ್ಕಂಥದ್ದಲ್ಲ, ನಿನ್ನೆ ಆಗಿರ್ತಕ್ಕಂಥದ್ದಲ್ಲ, ಜನವರಿ ತಿಂಗಳಲ್ಲಿ ಒಂದು ಆದೇಶ ಆಗಿದೆ. ಆದೇಶ ಆದರೂ ಇನ್ನು ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ? ಒಂದು ವಿಳಂಬ ಆಗ್ತಿದೆ ಅಂತ ತಲುಪಿಸೋದು, ಜೊತೆಗೆ ವಿಳಂಬ ಆದರೂ ಯಾಕೆ ಇನ್ನೂ ಸಂಪೂರ್ಣವಾಗಿ ಹಣ ಅಂದ್ರೆ ಪ್ರಿಂಟ್ ಅನ್ನ ಮಾಡಿಲ್ಲ, ಅಂದ್ರೆ ಟಾರ್ಗೆಟ್ ಏನು ಕೊಟ್ಟಿಲ್ವರೆ ಇಷ್ಟು ದಿನ ಅಂತ ಅದೊಂದು ಕಾಡ್ತದೆ. ಮತ್ತೊಂದು ಕಡೆ ಇಲ್ಲಿ ಹೇಳಬೇಕಂದ್ರೆ ನಾವು ಅಷ್ಟೊಂದು ಕೆಲಸ ಅಂದ್ರೆ ಪ್ರಿಂಟ್ ಆಗದೇನೆ ಅಂಗನವಾಡಿಗಳಿಗೆ ತಲುಪದೇನೆ ಇವ್ರು ಹೇಗೆ ಹಣ ಬಿಡುಗಡೆ ಮಾಡಿದ್ರು? ಇದು ಒಂದು ಪ್ರಶ್ನೆ ಅಲ್ವಾ? ಯಾಕಂದ್ರೆ ಸಂಪೂರ್ಣ ಕೆಲಸ ಆದ್ಮೇಲೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಅದು ಅಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ನಿಯಮ. ಆದರೆ ನಿಯಮವನ್ನು ಗಾಳಿಗೆ ತೂರಿ ನಿಯಮವನ್ನು ಉಲ್ಲಂಘನೆ ಮಾಡಿ ಹೇಗೆ ಅವ್ರಿಗೆ ಎಲ್ಲ ಅಂಗನವಾಡಿಗೆ ತಲುಪಿಸ್ತೇನೆ ಬ್ಯಾನರ್ಗಳನ್ನ, ಅದಕ್ಕಿಂತ ಮುಂಚೆ ಹೇಗೆ ಅವರು ಹಣ ಬಿಡುಗಡೆ ಮಾಡಿದ್ರು ರಾಜ್ಯ ಸರ್ಕಾರದ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ? ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಗೊಂದಲದ ಗೂಡುಗಳು ಇದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಸ್ಪಷ್ಟತೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡಬೇಕು. ಜೊತೆಗೆ ಒಂದು ವೇಳೆ ಈ ಒಂದು ಆರ್ಎಂಎಕ್ಸ್ ಕನ್ನಡ ನ್ಯೂಸ್ ವರದಿ ಬಳಿಕ ಏನಾದರೂ ಎಚ್ಚೆತ್ತುಕೊಂಡು ಲೋಕಾಯುಕ್ತರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡಲು ಇದರ ಸತ್ಯಾಸತ್ಯತೆ ನಿಜ ರೂಪ ಬಯಲಿಗೆ ಬರಲಿದೆ. ಮಲ್ಲಿಕಾರ್ಜುನ್, ಓಕೆ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ.